ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಕ್ರಿಸ್ಪಿ, ಸ್ಪೈಸಿ ಆದಂತಹ ಬೇಬಿ ಕಾರ್ನ್ ಕಬಾಬ್‌ನ ಹೇಗೆ ಮನೆಯಲ್ಲಿ ಸುಲಭವಾಗಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ. ಹಾಗೆ ಇದನ್ನ ಸಂಜೆ ಟೈಮ್ ಕಾಫಿ ಟೀ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾನೇ ಇಷ್ಟ ಅಂತಾನೆ ಹೇಳ್ಬೋದು. ಸೊ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಾಗ ಈ ತರನೂ ಕೂಡ ಟ್ರೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್‌ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ತಪ್ಪದೆ ಶೇರ್ ಮಾಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 2 ಪ್ಯಾಕೆಟ್ ಆಗುವಷ್ಟು ಬೇಬಿ ಕಾರ್ನ್‌ನ ತಗೊಂಡಿದ್ದೀನಿ. ತುಂಬಾನೇ ಚೆನ್ನಾಗಿರುತ್ತೆ. ಎಳೆದನ್ನ ನೋಡ್ಕೊಂಡು ತಗೊಂಡ್ ಬನ್ನಿ. ಹಾಗೆ ಇದು ಮಾರ್ಟ್‌ಗಳಲ್ಲಿ ಸಿಗುತ್ತೆ. ಸೊ ಇವಾಗ ಇದನ್ನ ಫಸ್ಟು ವಾಶ್ ಮಾಡ್ಕೊಳ್ಳೋಣ. ಬೇಬಿಕಾರ್ನ್‌ನ ವಾಶ್ ಮಾಡ್ಕೊಂಡಿದ್ದಾಗಿದೆ. ಸೊ, ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ದಪ್ಪ ಸೈಜಲ್ಲಿ ಏನಾದ್ರು ಇತ್ತು ಬೇಬಿಕಾರ್ನ್ ಅನ್ನೋದಾದ್ರೆ ನೀವು 4 ಭಾಗವಾಗಿ ಕಟ್ ಮಾಡ್ಕೋಬಹುದು. ಹಾಗೆ ಎಳೆದಿತ್ತು ಸಣ್ಣ ಸಣ್ಣಗಿತ್ತು ಅಂತಂದ್ರೆ ನೀವು 2 ಭಾಗವಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಂದೆ ಮುಂದೆ ಸೈಡಲ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡು ನಂತರ ನಾವು ಈ ರೀತಿಯಲ್ಲಿ ಕಟ್ ಮಾಡಿ ಇಟ್ಕೊಳ್ಳೋಣ. ಸೊ, ತುಂಬಾನೇ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಕಬಾಬ್ ತಿಂದಷ್ಟೇ ಫೀಲ್ ಆಗುತ್ತೆ. ಸೊ, ಸಾಫ್ಟ್‌ನೆಸ್ ಆಗೂ ಇರುತ್ತೆ ಹಾಗೆ ಸ್ಪೈಸಿಯಾಗೂ ಇರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಬೇಬಿಕಾರ್ನ್ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಕಬಾಬ್ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ತಗೊಂಡು ನಾನಿಲ್ಲಿ 1 ಕಪ್ ಆಗುವಷ್ಟು ಕಬಾಬ್ ಪೌಡರ್‌ನ ತಗೊಂಡಿದ್ದೀನಿ. ನಿಮ್ಗೆ ತೇಜು ಅಥವಾ ಆಚಿ ಕಬಾಬ್ ಪೌಡರ್ ಸಿಗುತ್ತೆ. ಸೊ, ನೀವು ಯಾವ ಕಬಾಬ್ ಪೌಡರ್ ಬೇಕೋ ಆ ಕಬಾಬ್ ಪೌಡರ್ ಕೂಡ ಹಾಕೋಬಹುದು. ಹಾಗೆ 1 ಸ್ಪೂನ್ ಆಗುವಷ್ಟು ಇದಕ್ಕೆ ನಾನು ಕಾರ್ನ್ ಫ್ಲೋರ್‌ನ ಹಾಕೊಳ್ತಾ ಇದ್ದೀನಿ. ಕಾರ್ನ್ ಫ್ಲೋರ್ ಏನಕ್ಕೆ ಹಾಕೊಳ್ಳೋದು ಅಂದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆ ಕಲಸಿರುವಂತ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಹೇಳಿ. ಹಾಗೆ ಖಾರ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ನೀವು ಅಚ್ಚ ಖಾರ ಪುಡಿನ ಹಾಕೊಳ್ಳಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಆಗುವಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟನ್ನು ಹಾಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಕಡಲೆ ಹಿಟ್ಟನ್ನ ಯಾವ ರೀತಿ ಕಲಸ್ಕೊಳ್ತೀವಿ ತೆಳುವಾಗಿ, ಆ ರೀತಿ ಇದನ್ನು ಕೂಡ ಕಲಸ್ಕೋಬೇಕಾಗತ್ತೆ. ತುಂಬಾ ಗಟ್ಟಿಯಾಗೂ ಕೂಡ ಕಲಸ್ಕೊಳಕ್ ಹೋಗ್ಬಿಡಿ. ಸೊ ನೋಡ್ತಾ ಇದೀರಲ್ವಾ ಈ ರೀತಿ ಇರ್ಬೇಕು. ಸೊ ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಕೂಡ ಕಾಯ್ದಿದೆ. ಇವಾಗ ಬೇಬಿ ಕಾರ್ನನ್ನ ಬಜ್ಜಿ ಯಾವ ರೀತಿ ಹಾಕೊಳ್ತೀವಿ, ಅದೇ ರೀತಿ ಇದನ್ನು ಕೂಡ ಮಸಾಲೆಗೆ ಅದ್ದಿ ನಾವು ಹಾಕೋಬೇಕಾಗತ್ತೆ. ಜಾಸ್ತಿ ಉರಿ ಕೊಟ್ಕೊಂಡು ಹಾಕೊಳಕ್ ಹೋಗ್ಬಿಡಿ. ಕಲರ್ ಬೇಗ ಚೇಂಜಸ್ ಆಗ್ಬಿಡುತ್ತೆ. ಆಮೇಲೆ ಒಳಗಡೆ ಬೇಯೋದಿಲ್ಲ ಬೇಬಿ ಕಾರ್ನು. ಸೊ, ನೀವು ಉರಿನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕೊಂಡು ನಂತರ ಉರಿನ ಕೊಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಸೊ, ತುಂಬಾನೇ ಚೆನ್ನಾಗ್ ಬರುತ್ತೆ ಕ್ರಿಸ್ಪಿಯಾಗಿ. ನಾವ್ ಯಾವ ರೀತಿ ಕಬಾಬ್ ತಿಂತೀವಿ ಅದೇ ರೀತಿ ಕೂಡ ಫೀಲ್ ಆಗುತ್ತೆ. ಸೊ, ಇವಾಗ ಒಂದ್ ಸೈಡಿಗೆ ನಾವು ಮಡಚಿ ಹಾಕೊಳ್ಳೋಣ. ಇವಾಗಿರುವಂತಹ ವೆದರ್‌ಗೆ ಈ ರೀತಿ ಸಂಜೆ ಟೈಮ್‌ಗೆ ಏನಾದ್ರು ಸ್ನಾಕ್ಸ್ ಇದ್ದಾಗ ತುಂಬಾನೇ ಚೆನ್ನಾಗಿರುತ್ತೆ ಕಾಫಿ, ಟೀ ಜೊತೆಗೆ. ಹಾಗೆ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದಾಗ ಈ ರೀತಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಈಸಿಯಾಗೂ ಕೂಡ ಬೇಗ ಮಾಡ್ಕೋಬಹುದು. ತುಂಬಾನೇ ಕ್ರಿಸ್ಪಿಯಾಗಿ, ಸ್ಪೈಸಿಯಾಗಿ ತುಂಬಾನೇ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ. ಟ್ರೈ ಮಾಡಿದ್ರೆ ಹೇಗ್ ಬರುತ್ತೆ ಅಂತ ನಿಮ್ಮ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ನಮ್ಮ ಸಮೃದ್ಧಿ ಅಡುಗೆ ಮನೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್‌ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇದರಿಂದ ನಾವು ಮಾಡುವಂತ ವಿಡಿಯೋಸ್‌ಗಳು ಬೇಗ ನಿಮ್ಗೆ ರೀಚ್ ಆಗುತ್ತೆ ಕೂಡ. ಹಾಗೆ ನೀವೇ ಮೊದಲು ಕೂಡ ನೋಡ್ಬೋದು. ಸೊ, ಫೈನಲ್ ಆಗಿ ಬೇಬಿ ಕಾರ್ನ್ ಕಬಾಬ್ ರೆಡಿ ಆಯ್ತು ಅಂತಾನೆ ಹೇಳ್ಬೋದು. ಸೊ, ನಾನು ಉಳಿದಿದಂತಹ ಬೇಬಿ ಕಾರ್ನ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ, ಇವಾಗ ಇದನ್ನ ಟೇಸ್ಟ್ ಮಾಡೋಣ. ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕ್ರಿಸ್ಪಿಯಾಗಿ, ಸ್ಪೈಸಿಯಾಗಿ ತುಂಬಾನೇ ಚೆನ್ನಾಗಿ ಬಂದಿದೆ. ಇದ್ರ ಜೊತೆಗೆ ಕೆಚಪ್ ಇತ್ತು ಅಂದ್ರೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಟೇಸ್ಟ್ ಕೂಡ ಇದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್‌ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.